ಇದು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇವತ್ತು ಬಂದು June 4th ಆ್ಯಂಡ್ ಮಾರ್ನಿಂಗ್ 6:30 ವ್ಲಾಗ್ನ ಶುರು ಮಾಡಿದ್ದೀನಿ. ಇದು ಎಂದಿನಂತೆ ನನ್ನ ಮಾರ್ನಿಂಗ್ ರುಟೀನ್ ಆಗಿರುತ್ತೆ. ಸೊ ಭೈರವ್ನ ಎಬ್ಬರಿಸಿ ಅವನ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಾದಮೇಲೆ ಅವನನ್ನು ಎಬ್ಬರಿಸ್ತೀನಿ. ಬಿಕಾಸ್ ಅವ್ನು ಎದ್ದು ರೆಡಿ ಆಗಲಿಕ್ಕೆ ನನ್ನ ಹೆಲ್ಪ್ ಬೇಕೇ ಬೇಕು. ಸೊ ಹಾಗಾಗಿ ತುಂಬ ಬೇಗ ಎಬ್ಬರಿಸ್ಬಿಟ್ರೆ ಮತ್ತು ಅವನನ್ನು ರೆಡಿ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ. ಮಲ್ಕೊಳ್ಳೋ ಮಗು ಎದ್ದು ಕೂತಿದೆ, ಎದಳೋ ಮಗು ಇನ್ನೂ ಮಲ್ಕೊಂಡಿದೆ. ಯೂನಿಫಾರ್ಮ್ ಎಲ್ಲ ರೆಡಿ ಇದೆ ಭೈರವ್, ಬೇಗ ಎದ್ಬಿಡು. ಬೆಳಗ್ಗೆ ಹೊತ್ತು ರೊಟೀನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೊಂಥರ ರೇಸ್ ಥರ ಅಂತ ಅನಿಸ್ತಾ ಇರುತ್ತೆ ನನಗೆ. ಟೈಮ್ ಓಡ್ತಾ ಇರುತ್ತೆ, ಎಷ್ಟು ಬೇಗ ಓಡುತ್ತೆ ಟೈಮ್ ಅಂತಲೇ ಗೊತ್ತಾಗೋದಿಲ್ಲ. ಸೊ ಇವತ್ತು ನಾನು 5 o'clock ಹೇಳೋಣ ಅಂದ್ಕೊಂಡೆ. ಇವತ್ತು ಸಿಕ್ಕಾಬಟ್ಟೆ ಜಾಸ್ತಿನೇ ಚಳಿ ಅನ್ನಿಸ್ತಾಯಿತ್ತು. ಸೊ ಅದಕ್ಕೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ತುಂಬ ಟೈಮ್ ಏನು ಬೇಕಾಗಲ್ಲ ಅಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ರೆಸ್ಟ್ ತೊಗೊಂಡೆ ಅಂತಲೇ ಹೇಳ್ಬೋದು. ಇನ್ನು ಅಚ್ಚು ಕೂಡ ಮಧ್ಯ ಮಧ್ಯ ಎದ್ದೇಳ್ತಾ ಇರ್ತಾನೆ. ಅವ್ನು ಎದ್ದಾಗಂತೂ ಮತ್ತೆ ನನಗೆ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಮತ್ತೆ ಮಲ್ಕೊಳ್ಳಿಕ್ಕೆ. ಸೊ ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳಿ ಇವತ್ತು ಸ್ವಲ್ಪ ಲೇಟಾಗೇ ಇದ್ದೆ. ಬಟ್ ಆದರೆ ಬ್ರೇಕ್ಫಾಸ್ಟು ಪುಳಿಯೋಗರೆ ಮಾಡಿಕೊಂಡೆ. ಆ್ಯಂಡ್ ನನಗೆ ಅಮ್ಮ ಗಂಜಿ ಮಾಡಿಕೊಟ್ರು. ಬಿಕಾಸ್ ಬೆಳಿಗ್ಗೆ ಹೊತ್ತು ರೈಸ್ ಐಟಮ್ ತಿನ್ನೋದಕ್ಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಮತ್ತು ಚಪಾತಿ ಅಂತ ಎಲ್ಲಾದರೂ ಸ್ವಲ್ಪ ಜಾಸ್ತಿ ಪ್ರಾಸೆಸ್ಸು. ಸೊ ಹಾಗಾಗಿ ಗಂಜಿ ಅಂತ ಹೇಳಿದ್ರೆ ಐರನ್ ಕಂಟೆಂಟ್ ಎಲ್ಲ ಇರುತ್ತೆ. ಇನ್ನು ಭೈರವ್ಗೆ ಗಂಜಿ ಎಲ್ಲ ಕಟ್ಟೋದು ಚೆನ್ನಾಗಿ ಅನಿಸಲ್ಲ. ಆ್ಯಂಡ್ ಇದು ಕೂಡ ಅವನಿಗೆ ಇಷ್ಟ ಆಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನ ಆ್ಯಪಿಟೈಟ್ ತುಂಬಾ ಚಿಕ್ಕದು. ಸೊ ಹಾಗಾಗಿ ಏನೇ ಮಾಡಿದ್ರು, ಎಷ್ಟೇ ರುಚಿಯಾಗಿ ಏನೇ ಟೇಸ್ಟಿಯಾಗಿ ಮಾಡಿದ್ರು ಅವ್ನು ಎಷ್ಟು ತಿನ್ನಬೇಕೋ ಅಷ್ಟು ತಿನ್ನಬೇಕು. ನಾನು ಇಷ್ಟು ಕಮ್ಮಿ ಹಾಕಿದ್ದೀನಿ, 2 ಸ್ಪೂನ್ ಹಾಕಿರೋದು ಅವನಿಗೆ. ಅದರಲ್ಲಿ ಅವ್ನು ತಿಂದಿರೋದು ಅವನ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಅಷ್ಟೇ. ಸೊ ನಾವು 2 ಅವರ್ ಪ್ರಿಪೇರ್ ಮಾಡಿ ಅವನಿಗೆಲ್ಲ ರೆಡಿ ಮಾಡಿ ಕೊಟ್ಟರು ಕೂಡ ಅವನು ಅದನ್ನು ತಿನ್ನೋದಕ್ಕೆ ತುಂಬ ಹಿಂಸೆ ಪಡ್ಕೊಳ್ತಾನೆ. ಸೊ ಅದಕ್ಕೆ ಅವನಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ಗೆ 2 ಕುಕೀಸ್ ಹಾಕಿದ್ದೆ, ಆ್ಯಪಲ್ ಹಾಕಿದ್ದೆ, ಅದ್ರ ಜೊತೆಗೆ ಪುಳಿಯೋಗರೆ. ಏನೋ ಒಂಚೂರು ತಿಂದರೆ ಸಾಕು ಮಗು ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಇನ್ನು ಒಂದು ಬಾಕ್ಸ್ ಎಲ್ಲ ಪ್ಯಾಕ್ ಆಗಿದ್ದಾಯಿತು. ಅವ್ನು ಇನ್ನೂ ಮಲ್ಕೊಂಡಿದ್ದ. ಸೊ ಅವನ್ನ ಎಬ್ಬರಿಸಿ ಅವನನ್ನು ಫ್ರೆಶ್ ಅಪ್ ಮಾಡೋದಕ್ಕೂ ಇನ್ನೂ ಟೈಮ್ ಆಗುತ್ತೆ. ಅವನ್ನ ಎಬ್ಬರಿಸೋ ಅಷ್ಟೊತ್ತಿಗೆ ಅಚ್ಚುನೇ ಎದ್ದುಬಿಟ್ಟಿದ್ದ. ಅವ್ನು ಸ್ವಲ್ಪ ಸೌಂಡ್ ಆಗಿದ ತಕ್ಷಣ ಈ ನಡುವೆ ಎದ್ದು ಅಳೋದೂ ಇಲ್ಲ. ಸೌಂಡ್ ಆಗಿದ ತಕ್ಷಣ ಎದ್ದು ಓಡಿ ಬಂದುಬಿಡ್ತಾನೆ ಅವನು. ಸೊ ಹಾಗಾಗಿ ಇನ್ನು ಭೈರವ್ನ ಕೂಡ ಮುದ್ದು ಮಾಡಿ ಎಬ್ಬರಿಸಿ ಒಂದು ಚೆಂದ ಹಾಕ್ಕೊಟ್ರೆ ಆಮೇಲೆ ಎದ್ದೇಳ್ತಾನೆ. ಸ್ವಲ್ಪ ಜೋರು ಮಾಡಿಬಿಟ್ರೆ ಅವನಿಗೂ ಕಿರಿಕಿರಿ ಅನಿಸುತ್ತೆ. ಮತ್ತು ಬೆಳಗ್ಗೆ ಹೊತ್ತು ಅವನಿಗೆ ಬೈದರೆ ನನಗೆ ಬೇಜಾರಾಗೋಗ್ಬಿಡತ್ತೆ. ಸೊ ಅದಕ್ಕೆ ಆರಾಮಾಗಿ ಮುದ್ದು ಮಾಡಿಕೊಂಡು ಸಿಕ್ಕಾಬಟ್ಟೆ ಹೈಟ್ಸ್ ಆಫ್ ಪೇಷನ್ಸ್ ಬೇಕು ಆಯಿತಾ. ಬೆಳಗ್ಗೆ ಹೊತ್ತು ಟೈಮ್ ಓಡ್ತಾ ಇರುತ್ತೆ. ಈ ಕಡೆ ಬಸ್ನವರು ಲೈವ್ ಲೊಕೇಶನ್ ಶೇರ್ ಮಾಡಿಬಿಟ್ಟಿರ್ತಾರೆ ಬರ್ತಾಯಿದ್ದೀವಿ ಅಂತ ಹೇಳಿ. ಒಂಥರ ನನಗೆ ಹೆಂಗೆ ಅನಿಸುತ್ತೆ ಅಂದರೆ ಒಂಥರ ಯಾವುದೋ ರೇಸಲ್ಲಿ ಓಡ್ತಾ ಇದ್ದೀನಿ ಅನ್ನೋ ಫೀಲ್ ಅದು. ರೂಟೀನ್ಗಿಂತ ಹೆಚ್ಚಾಗಿ ಎಷ್ಟೋ ಸತಿ ಒಂಥರ ಕನಸಲ್ಲೆಲ್ಲ ಬಂದುಬಿಟ್ಟಿರುತ್ತೆ, ಟೈಮ್ ಆಗೋಗ್ಬಿಡ್ತು, ನಾನು ಲೇಟ್ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ. ಸೊ ಐ ಥಿಂಕ್ ದಟ್ಸ್ ಅ ಮದರ್ ಫೀಲಿಂಗ್. ಪ್ರತಿಯೊಬ್ಬ ತಾಯಂದಿರಿಗೂ ನನ್ನ ಮಗುವಿಗೆ ಇವತ್ತು ಏನು ಹೊಸದು ಮಾಡಿಕೊಡ್ಲಿ, ಏನು ಚೆಂದ ಮಾಡಿಕೊಡ್ಲಿ ಅಂತ ಹೇಳಿ ಆ ಒಂದು ಫೀಲ್ ಏನಿದೆ ಅದು. ಸೊ ಹೆಂಗಿದ್ರು ಅವನ್ನ ಎಬ್ಬರಿಸ್ಕೊಂಡು ಕರ್ಕೊಂಡು ಬಂದೆ. ಒಂದು ಬ್ರಷ್ ಕೂಡ ತೊಗೊಂಡು ಬರಬೇಕಿತ್ತು. ಸೊ ಬ್ರಷ್ ತೊಗೊಂಡು ಬಂದೆ. ಇವನು ಹಲ್ಲುಜ್ಜೋದು ನೋಡಿ ಚಿಕ್ಕವನು ಕೂಡ ನನಗೆ ಬ್ರಷ್ ಬೇಕು ಅಂತ ಹಠ ಮಾಡ್ತಾಯಿದ್ದ. ಸೊ ಅದಕ್ಕೆ ಅವನಿಗೊಂದು ಬ್ರಷು ಇವನಿಗೊಂದು ಬ್ರಷ್ ಕೊಟ್ಟು 2 ಡಬಲ್ ಧಮಾಕ ಥರ. ಸೊ ಅವನ್ನ ಆ ಕಡೆ ರೆಡಿ ಮಾಡ್ತಾಯಿದ್ರೆ ಇವನು ಎದ್ದಿದ್ದ. ಬಟ್ ಒಂದು ಒಳ್ಳೇದು ಏನು ಅಂತ ಹೇಳಿದ್ರೆ ಅಚ್ಚು ಎದ್ದರೂ ಕೂಡ ತುಂಬ ಏನು ಕಿರಿಕಿರಿ ಮಾಡೋದು, ಗಲಾಟೆ ಮಾಡೋದು ಆ ಥರ ಏನೂ ಇಲ್ಲ. ಆರಾಮಾಗಿ ಅವನು ಅವ್ರ ಅಣ್ಣ ಏನು ಮಾಡ್ತಾಯಿರ್ತಾರೆ ನೋಡ್ತಾನೆ, ಎಲ್ಲರೂ ಏನು ಮಾಡ್ತಾಯಿರ್ತಾರೆ ನೋಡ್ತಾನೆ. ಸೊ ಅದೇ ಒಂದು ಖುಷಿ. ಅಚ್ಚುಗೂ ಕೂಡ ಈಗ ಆಲ್ಮೋಸ್ಟ್ ಹಲ್ಲು ಬಂದಿದೆ. ಮೇಲ್ಗಡೆ ಒಂದು 4 ಬಂದಿದೆ, ಕೆಳಗಡೆ ಒಂದು 4 ಬಂದಿದೆ. ಸೊ ಹಾಗಾಗಿ ಅವನಿಗೂ ಸ್ವಲ್ಪ ಓರಲ್ ಹೈಜೀನ್ ಇಡೋ ಅಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಅದಕ್ಕೆ ಏನೂ ಪೇಸ್ಟ್ ಹಾಕಿಲ್ಲ, ಜಸ್ಟ್ ನೀರಲ್ಲಿ ಅವನಿಗೆ ಕೊಟ್ಟಿದ್ದೀನಿ. ಬಿಕಾಸ್ ಪೇಸ್ಟ್ ನುಣ್ಕೊಂಡ್ಬಿಡ್ತಾನೆ ಅಂತ ಹೇಳಿ. ಸೊ ಇನ್ನು ಅಷ್ಟೊತ್ತಿಗೆ ಹಾಲೆಲ್ಲ ಆರ್ಡರ್ ಮಾಡಿದ್ವಿ, ಹಾಲು ಎಲ್ಲ ಬಂತು. ಸೊ ನಮ್ಮ ಮನೆಯವರು ಅದನ್ನು ಫ್ರಿಜ್ಗೆ ಇಡ್ತಾ ಇದ್ದಾರೆ.
ಆ್ಯಂಡ್ ಅಚ್ಚು ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಇದ್ದಾನೆ. ಅವ್ರ ಅಣ್ಣನ ಕಳ್ಸೋದಕ್ಕೆ ಇವ್ನು ರೆಡಿಯಾಗಿದ್ದಾನೆ. ಆ್ಯಕ್ಚುಲಿ ಇವತ್ತು ಅವನನ್ನು ಬಸ್ಸಿಗೆ ಹತ್ಸ್ಬೇಕಾದಾಗ ಅಚ್ಚು ಒಂಥರ ಕಿರ್ಚೋ ಥರ ಮಾಡ್ದ. ಅಮ್ಮ ಹೋಗೋದು ಬೇಡ ಅವನು ಅನ್ನೋ ಥರ ಎಲ್ಲ. ಸೊ ಅಷ್ಟೊತ್ತಿಗೆ ಬೈರೋಗಿ ಒಂದು ಸ್ವಲ್ಪ ಫೇಸ್ ವಾಶ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ತುಂಬ ಥಂಡಿ ಇತ್ತು. ಎವ್ರಿ ಡೇ ಹಂಗೆ ಆಗ್ತಾಯಿದೆ. ಬೆಂಗಳೂರಲ್ಲಂತೂ ಸಂಜೆ ಆದರೆ ಸಾಕು ಜೋರು ಮಳೆ ಬರುತ್ತೆ. ಮಧ್ಯಾಹ್ನದೊತ್ತು ಒಂಥರ ಸೆಕೆ ಬಿಸಿಲಂತ ಕಮ್ಮಿ ಆಗಿದೆ, ಬಟ್ ಸೆಕೆ ಹ್ಯೂಮಿಡ್ ಅನ್ನೋ ಅಂಥದ್ದಿದೆ. ಸೊ ಹಾಗಾಗಿ ಅವನಿಗೆ ಸಂಜೆ ಬಂದಮೇಲೆ ಸ್ನಾನ ಮಾಡಿಸೋಣ ಅಂತ ಹೇಳಿಬಿಟ್ಟು, ಸಂಜೆ ಅಂತ ಅಂದರೆ ಅವನು ಆರಾಮಾಗಿ 10:30 ಬಂದೇ ಬಿಡ್ತಾನೆ ವಾಪಸ್. 10:30, 11 ಅಷ್ಟೊತ್ತಿಗೆಲ್ಲ ಮತ್ತೆ ಮನೇಲೇ ಇರ್ತಾನೆ. ಈ 3 ದಿವಸ ಟ್ರಾನ್ಸಿಷನ್ ಡೇ ಅಂತ ಹೇಳಿಬಿಟ್ಟು ಬೇಗನೆ ಕಳಿಸ್ತಾ ಇದ್ದಾರೆ, ಹೋಗೋನ್ನ ಪಿಕಪ್ ಮಾಡ್ಕೊಂಡು ಬರಬೇಕು. ಸೊ ಹಾಗಾಗಿ ಅವ್ನು ಬೇಗನೆ ಬಂದುಬಿಡ್ತಾನೆ. ಜಸ್ಟ್ 2 ಅವರ್ಸ್ಗಷ್ಟೇ ಹೋಗ್ತಾನೆ ಈಗ. ಅದಾದಮೇಲೆ 12:30ಗೆ ಸ್ಟಾರ್ಟ್ ಆಗುತ್ತೆ. ಬುಕ್ಸ್ ಅಂತೂ ನೋಡಿದೆ ನಾನು, ಸಿಕ್ಕಾಬಟ್ಟೆ ಇದೆ ಬುಕ್ಸ್ಗಳು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವ ಥರ ಬುಕ್ಸ್ ಇದೆ, ಏನು ಎತ್ತ ಅಂತ ಹೇಳಿ. ಸೊ ಅದನ್ನೆಲ್ಲ ನನಗೆ ಭಯ ಅನಿಸ್ತಾಯಿತ್ತು, ಹೆಂಗಪ್ಪ ಓದಿಸೋದು ಇವನಿಗೆ ಇಷ್ಟೊಂದೆಲ್ಲ ಅಂತ ಹೇಳಿ. ಆ್ಯಕ್ಚುಲಿ ಒಂದು ICSE ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ಕಂಟೆಂಟ್ ಕೂಡ ಹೆವಿ ಇರುತ್ತೆ ಕಂಪೇರ್ಡ್ ಟು CBSE. ತುಂಬ ಜನ ಹೇಳ್ತಾರೆ CBSE ಒಳ್ಳೆಯದಾ, ICSE ಒಳ್ಳೆಯದಾ ಅನ್ನೋ ತುಂಬ ಕ್ವೆಶನ್ಸ್ ನನಗೂ ಇತ್ತು. ಆ್ಯಸ್ ಅ ಪೇರೆಂಟ್ ಪ್ರತಿಯೊಬ್ಬ ತಂದೆ ತಾಯಿಗಳು ಒಂದು CBSE ವಿಚಾರ ಆಗಿರ್ಬೋದು, ಅದು ಒಂದು ICSE ಸಿಲೆಬಸ್ ಓದೋ ಅಂಥದ್ದಿರ್ಬೋದು, ಕರಿಕ್ಯುಲಮ್ ಓದೋ ಅಂಥದ್ದಿರ್ಬೋದು, ತುಂಬ ಸತಿ ಅಳದು ತೂಗಿ ನಮ್ಮ ಮಕ್ಕಳನ್ನ ಯಾವ ಸ್ಕೂಲ್ಗೆ ಹಾಕಬೇಕು ಅಂತ ಇರೋವರೆ ಸ್ಕೂಲೆಲ್ಲ ಜಾಲಾಡ್ಕೊಂಡು ಬರ್ತೀವಿ ಅಲ್ವಾ. ಸೊ ಅದು ಒಂಥರ ಪ್ರತಿಯೊಬ್ಬರ ಪೇರೆಂಟ್ಗಳ ಮೈಂಡಲ್ಲೂ ಇದ್ದೇ ಇರುತ್ತೆ, ಅದು ಮಕ್ಕಳು ಯಾವ ಸ್ಕೂಲಲ್ಲಿ ಓದಬೇಕು. ಬಿಕಾಸ್ ಓದೋದು ಅನ್ನುವಂಥದ್ದು ಮೊದಲನೇ ಹೆಜ್ಜೆ ಇದು. ಸೊ ಹೇಳ್ತಾರಲ್ಲ, ಫೌಂಡೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅವ್ರಿಗೆ ನಾವು ಫಸ್ಟ್ ಸ್ಕೂಲ್ ಯಾವುದು ಚೂಸ್ ಮಾಡ್ತೀವೋ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವರ ಬೇಸಿಕ್ಸ್ಗಾಗಲಿ. ಮತ್ತು ಅಲ್ಲಿಂದ ಅವರು ಕಲಿತಾ ಹೋಗ್ತಾರೆ, ಅಲ್ಲಿಂದ ಓದೋ ರೀತಿನ ಕಲ್ತ್ಕೊಳ್ತಾರೆ. ಸೊ ಒಂದು ಪ್ರಾಪರ್ ಸ್ಕೂಲ್, ಒಂದು ಸಿಲೆಬಸ್, ಒಂದು ಕರಿಕ್ಯುಲಮ್ ಅನ್ನೋವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಗ್ತಾ ಮಕ್ಕಳು ಕೂಡ ಅಭ್ಯಾಸ ಆಗ್ತಾರೆ. ಹಾಗಾಗಿ ನನಗೆ ICSEಗೆ ಹಾಕಿರೋ ಅಂಥದ್ರಲ್ಲಿ ಏನೂ ಇದಿಲ್ಲ. ಬಟ್ ಮೈಂಡ್ ಒಂಚೂರು ಸೆಟ್ ಮಾಡ್ಕೊಳ್ಬೇಕು. ಬಿಕಾಸ್ ಮಕ್ಕಳಿಗೆ ಓದೋ ಅಂಥದ್ದು ಜಾಸ್ತಿ ಇರುತ್ತೆ, ಓದಿಸೋ ಅಂಥದ್ದು ಜಾಸ್ತಿ ಇರುತ್ತೆ. ಮತ್ತು ಎಕ್ಸಾಮ್ಸ್ ಆಲ್ಮೋಸ್ಟ್ 1 ತಿಂಗಳಾನ್ಗಟ್ಲೆ ಇರುತ್ತೆ ಅಂತ ಹೇಳಿ ನನ್ನ ಕೊಲೀಗ್ಸ್ ಎಲ್ಲ ರಿವ್ಯೂ ಕೊಟ್ಟಿದ್ರು. ಸೊ ಹಾಗಾಗಿ ಅದಕ್ಕೆಲ್ಲ ಮೆಂಟಲಿ ನಾವು ಪ್ರಿಪೇರ್ ಆಗಿರಬೇಕು, ಮಕ್ಕಳು ಕೂಡ ಪ್ರಿಪೇರ್ ಆಗಿರಬೇಕು. ಸೊ ಆ ಒಂದು ಪ್ರಾಸೆಸ್ ಇಸ್ ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡಿಕೊಂಡು ಮಾಡೋ ಅಂಥದ್ದು. ಸೊ ನೋಡುವ, ಇವತ್ತು ಸೆಕೆಂಡ್ ಡೇ. ಆರಾಮಾಗಿ ಎದ್ದು ಬೆಳಗ್ಗೆ ಹೊತ್ತು ತಿಂಡಿ ಮಾಡಿದ್ದೆ. ನಾನು ತಿಂಡಿ ತಿಂದಿಲ್ಲ. ಅವನು ನನ್ನ ಪ್ರತಿ ಸತಿ ಭೈರವ್ ಹತ್ರ ಇರೋದು ಒಂದೇ ಕಂಪ್ಲೇಂಟ್, ಅವ್ನು ತಿನ್ನಲ್ಲ ಅನ್ನೋವಂಥದ್ದು. ನಂದಷ್ಟೇ ಅಲ್ಲ, ತುಂಬ ಜನ ತಾಯಂದ್ರದ್ದು ಅದೇ ಕಂಪ್ಲೇಂಟ್ ಇರುತ್ತೆ, ಮಕ್ಕಳು ತಿನ್ನಲ್ಲ, ತಿನ್ನಿಸೋದು ಹೇಗೆ ಅನ್ನೋವಂಥದ್ದು. ಬಟ್ ಹಂಗೆ ನೋಡಿಕೊಂಡ್ರೆ ಅಚ್ಚು ಈಸ್ ವೆರಿ ಗುಡ್. ಅದರಲ್ಲಿ ಏನೇ ಕೊಟ್ಟರು ಆ ಟೈಮಿಗೆ ಅವ್ನಿಗೆ ಏನು ಬೇಕೋ, ಎಷ್ಟು ಸೇರುತ್ತೋ ಅವನು ತಿಂತಾನೆ ಇಷ್ಟಪಟ್ಟು. ಬಟ್ ಭೈರವ್ಗೆ ಟೇಸ್ಟಿಯಾಗಿ ಮಾಡಿಕೊಟ್ರು ಕೂಡ ಅವನು ತಿನ್ನೋದು ಕಷ್ಟ. ಸೊ ಅವನು ಎಲ್ಲ ರೆಡಿಯಾಗಾಯಿತು. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅವ್ನು ಬಸ್ ಹತ್ರ ಬಿಟ್ಟು ಬರೋಣ ಅಂತ ಹೇಳಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡೆ. ಇನ್ನು ಟೈಮ್ ಇತ್ತು, ಬೇಗನೆ ಎದ್ದು ರೆಡಿ ಆಗಿದ್ದ. ಸೊ ಹಾಗಾಗಿ ನನಗೂ ಸ್ವಲ್ಪ ಆರಾಮಾಗಿ ಟೈಮ್ ಇತ್ತು. ನನಗೂ ಕೂಡ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು. ಎನಿವೇಸ್ ನಾನು ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತೊಗೊಂಡು ಆಲ್ಮೋಸ್ಟ್ 20-30 ಮಿನಿಟ್ಸ್ ಆಗಿತ್ತು. ಯೂಶ್ವಲಿ ಗಂಜಿ ಕುಡಿತಾ ಇದ್ದೆ. ಸೊ ಇವತ್ತು ಬಿಸಿಯಾಗಿತ್ತು ಪುಳಿಯೋಗರೆ, ಸೊ ಅದನ್ನೇ ತಿನ್ನೋಣ ಅಂತ ಹೇಳಿ ತಿಂದೆ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿದೆ ಕಂದ, ತಿನ್ನು ಅಂತ ಎಷ್ಟು ಫೋರ್ಸ್ ಮಾಡಿದ್ರು ಅವ್ನು ತಿನ್ನೋಕ್ಕೆ ತಯಾರಿಲ್ಲ. ಸೊ ಅವ್ನ ಆ್ಯಪಿಟೈಟ್ ಇರೋದೇ ಅಷ್ಟು ಅಂತ ಅಂದ್ಕೊಂಡು ದೊಡ್ಡವನಾದಮೇಲೆ ಅವನೇ ಸ್ವಲ್ಪ ಆರಾಮಾಗ್ತಾನೆ, ತಿಂತಾನೆ ಅನ್ನುವಂಥ ಒಂದು ನಂಬಿಕೆ ಮೇಲೆ ನಾನು ಜಾಸ್ತಿ ಅವನಿಗೆ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಬೆಳಗ್ಗೆ ಹೊತ್ತು ಫೋರ್ಸ್ ಮಾಡಿಬಿಟ್ರೆ ಮಕ್ಕಳಿಗೆ ಅದೊಂಥರ ಇರಿಟೇಷನ್ ಥ್ರೂ ಔಟ್ ದ ಡೇ. ಸೊ ಹಾಗಾಗಿ ಅವನಿಗೆ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೋ ಆವಾಗಲೇ ತಿನ್ನಲಿ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಬೇಗ ಎದ್ಬಿಟ್ರೆ ನಾವೇನು ಮಾಡೋದು? ಬೇಡಪ್ಪ, ಹೈ ಫೈ ಬಾ. ಇನ್ನೂ ಟೈಮ್ ಇದೆ ಚಿನ್ನ, 10 ಮಿನಿಟ್ಸ್ ಟೈಮ್ ಇದೆ. ನೀನು ಲೇಟ್ ಆಗಿದ್ದಲ್ಲ. ಇಲ್ಲಿ 9 o'clock ಅದ್ಮಿ ಸಾಕಾಯ್ತು ನನಗೆ. ಅದ್ಮಿ ನನಗೆ ನಿದ್ದೆ ಬಂದ್ಬಿಡ್ತು.
ಬೆಳಗ್ಗೆ ಹಾಕ್ತೀನಿ. ಹೋದಾಗ ಅಣ್ಣ ಬರ್ಬೇಕಲ್ವಾ, ಅಣ್ಣ ಬರ್ಬೇಕಲ್ವಾ? ಆಯ್ತು, ಬರ್ತೀರಾ ಬರಲ್ವಾ ನೀವು? ಇಬ್ಬರೇ ಹೋಗ್ತೀವಿ. ಇನ್ನು ಈ ಒಂದು ಪಾಯಿಂಟ್ಗೆ ಅವನ್ನ ರೆಡಿ ಮಾಡಿಸಿ ಕಳಿಸೋ ಅಷ್ಟೊತ್ತಿಗೆ ಸಾಕಾಗೋಗ್ಬಿಟ್ಟಿರತ್ತೆ. ಸೊ ಹೇಳ್ದಂಗೆ ಯಾವಾಗಲೇ ರೊಟೀನ್ ಅನಿಸಲ್ಲ, ಅದೊಂಥರ ಸರ್ವೈವಲ್ ನಮಗೆ. ಬಿಕಾಸ್ ಮತ್ತಿನ್ನು ಬಸ್ ಮಿಸ್ ಆದರೆ ಮತ್ತೆ ಕರ್ಕೊಂಡು ಹೋಗಬೇಕು ಅನ್ನೋವಂಥದ್ದು ಎಲ್ಲನೂ. ಬಟ್ ಎಷ್ಟೇ ನಾವು ಪ್ಲ್ಯಾನ್ ಮಾಡಿ ಬೇಗ ಮಾಡಬೇಕು ಅಂದ್ರೂ ಬೆಳಗ್ಗೆ ಹೊತ್ತು ಒಂಥರ ನಿದ್ದೆ ಮೋಡು, ಇನ್ನು ಒಂಚೂರು ಸೌಂಡ್ ಮಾಡೋಂಗಿಲ್ಲ, ಚಿಕ್ಕವನು ಎದ್ದು ಬಿಡ್ತಾನೆ. ಅದು ಎಲ್ಲದ್ರದ್ದು ಮಧ್ಯ ಈ ಒಂದು ಡೇ ಸ್ಟಾರ್ಟ್ ಆಗೋದಿದೆಯಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸುತ್ತೆ. ಮುಂಚೆ ಅಂದರೆ ನಾನು ಆಫೀಸ್ಗೆ ಹೊರಟೋಗ್ಬಿಟ್ಟಿರ್ತಿದ್ದೆ, ಆಮೇಲೆ ಭೈರವ್ನ ರೆಡಿ ಮಾಡಿ ಕಳಿಸ್ಬೇಕಿತ್ತು. ಬಟ್ ಈಗ ಒಂಥರ ಸಮಾಧಾನ, ನಾನು ಇದ್ದಂಗ್ಲೇ ಅವನಿಗೆಲ್ಲ ಬಾಕ್ಸ್ ಎಲ್ಲ ಕಟ್ಟಿ ಆರಾಮಾಗಿ ನಾನು ಕಳಿಸ್ಕೊಡ್ಬೋದು ಅನ್ನೋಂಥದ್ದು ಒಂದು ಖುಷಿ. ಸೊ ಇದೊಂಥರ ಟೈಮ್ ಕೂಡ ಚೆನ್ನಾಗಿದೆ. 7:30 ಅಷ್ಟೊತ್ತಿಗೆ ಅವನನ್ನು ಕಳಿಸಿ ನಾನು ಕೂಡ ಮನೆಗೆ ಬಂದು ರೆಡಿಯಾಗಿ ಆಫೀಸ್ಗೆ ಹೋಗೋದಕ್ಕೆ ನನಗೂ ಕೂಡ ಟೈಮ್ ಸರಿ ಹೋಗ್ಬಿಡತ್ತೆ. ಇನ್ನು ಒಂದು ರೌಂಡ್ ವಾಕ್ ಮಾಡ್ಕೊಂಡು ಹಾಗೆ ಮನೆಗೆ ಬಂದ್ವಿ. ಅಚ್ಚು ಕೂಡ ಗಾಳಿಗೆ ಹೋಗಿ ಬಂದಿದ್ನಲ್ಲ, ಅವನಿಗೂ ಕೂಡ ನಿದ್ದೆ ಬಂತು. ಇನ್ನು ಬರೋಷ್ಟೊತ್ತಿಗೆ ಅಮ್ಮ ರಾಗಿ ಗಂಜಿ ಮಾಡಿದರು. ಸೊ ಅದನ್ನು ಸರಿ ಥರ ಅಚ್ಚುಗೆ ತಿನ್ನಿಸ್ದೆ. ಅದಾದಮೇಲೆ ನಾನು ಒಂದು ಸ್ವಲ್ಪ ರಾಗಿ ಗಂಜಿ ಕುಡಿದು ಇನ್ನು ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ನಾನೆಲ್ಲ ಮಾಪ್ ಮಾಡಿರಲ್ಲ, ಜಸ್ಟ್ ಸ್ವೀಪ್ ಮಾಡಿದ್ದೆ. ಸೊ ಈಗಿನ್ನೂ ಟೈಮ್ ಇತ್ತಲ್ಲ, ಹಾಗಾಗಿ ಅದನ್ನೆಲ್ಲ ಮಾಪ್ ಮಾಡಿಬಿಟ್ಟು ಆರಾಮಾಗಿ ಹೋಗುವ ಅಂತ. ಸೊ ಒಂಥರ ಮನೆ ಕೂಡ ಕ್ಲೀನ್ ಅನಿಸುತ್ತೆ. ಮತ್ತು ವಾಪಸ್ ಬಂದಾಗ ಯಾವುದೇ ರೀತಿ ಕೆಲಸ ಇರೋಲ್ಲ. ಇಲ್ಲ ಅಂತಂದರೆ ಬೆಳಗ್ಗೆ ಬೇಗ ಇದ್ದು ಮತ್ತೆ ಸಂಜೆ ಬಂದು ಆಫೀಸಿಂದ ಇದೆಲ್ಲ ಕ್ಲೀನಿಂಗ್ ಮಾಡಬೇಕಂತಂದರೆ ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಮತ್ತು ಒಂಥರ ಏನೋ ಫ್ರಸ್ಟ್ರೇಷನ್. ಆವಾಗ ಸಂಜೆ ವಾಪಸ್ ಬಂದು ಮಾಡಬೇಕಾದಾಗ ಸುಮ್ಮನೆ ಕೂಗಾಡ್ತಿರ್ತೀನಿ, ಸುಮ್ಮನೆ ಸಿಟ್ಟು ಬರ್ತಾ ಇರುತ್ತೆ. ಬಿಕಾಸ್ ನನಗೆ ಮನೆ ಕ್ಲೀನಾಗಿದ್ದರೆ ಒಂಥರ ಸಮಾಧಾನ ಅನಿಸುತ್ತೆ. ಅಟ್ಲೀಸ್ಟ್ ನಾವು ಓಡಾಡೋವಂಥ ಜಾಗನಾದರೂ ಕ್ಲೀನಾಗಿರಬೇಕು. ಇಲ್ಲ ಅಂತಂದರೆ ನನಗೆ ತುಂಬ ಇರಿಟೇಷನ್ ಅನಿಸುತ್ತೆ. ಬಟ್ ಈಗಂತೂ ಅಚ್ಚು ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಎಲ್ಲ ಎಳೆಯೋದು, ಒಂದು ವಸ್ತು ಒಂದು ಜಾಗದಲ್ಲಿ ಇರೋಕ್ಕೆ ಬಿಡಲ್ಲ. ಅಡುಗೆ ಮನೆಗೆ ಬಂದು ಡ್ರಾಯರ್ ಎಳೆಯೋದು ಪ್ರತಿಯೊಂದೂ ಈಗ ಮಾಡ್ತೇನೆ. ಅವನಿಂದೆ ಒಬ್ಬರು ನಿಂತ್ಕೊಂಡಿರಬೇಕು ಅವ್ನು ಮಾಡಿರೋದನ್ನೆಲ್ಲ ಎತ್ತಿಕ್ಕಕ್ಕೆ. ಸೊ ಅದಕ್ಕೆ ನಾನು ಬೆಳಗ್ಗೆ ಒಂಚೂರು ಕ್ಲೀನ್ ಮಾಡಿ ಹೋಗ್ಬಿಟ್ರೆ ಅವನು ಆರಾಮಾಗಿ ಆಟಾಡ್ಕೊಳ್ತಾನೆ. ಮತ್ತು ಕೆಳಗಡೆ ಏನಾದರೂ ಬಿದ್ದಿದ್ರು ಬಾಯಿಗೆ ಹಾಕ್ಕೊಂಬಿಡೋದಲ್ವ ಮಕ್ಕಳು. ಸೊ ಅದಕ್ಕೆ ನನಗೊಂದು ಸ್ವಲ್ಪ ಹುಷಾರಾಗಿದ್ಬಿಡೋದು ವಾಸಿ ಅಂತ ಅನಿಸುತ್ತೆ. ಸೊ ಎಲ್ಲ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿ ಆದೆ ಕಾಲೇಜ್ಗೆ ಹೋಗೋಣ ಅಂತ ಹೇಳಿ. ಸೊ ಬೇಗನೆ ಆಗೋಗುತ್ತೆ. ಈಗ ಹೆಂಗಿದ್ರೂ ಬೇಗ ಬೆಳಗ್ಗೆ ಎದ್ದಿರ್ತೀನಿ. ಸೊ ಬಾಕ್ಸ್ ಕೂಡ ಪ್ಯಾಕ್ ಆಗಿರುತ್ತೆ, ಹಾಗಾಗಿ ಹೊರಡೋದೊಂದೇ ಬಾಕಿ. ಎಷ್ಟು ಸತಿ ಅನಿಸುತ್ತೆ ಅವನು ಹೋಗಬೇಕಾದಾಗ, ಅಂದರೆ ಅವನು 9:30ಗೆ ಹೋಗಬೇಕಾದಾಗ ಎಷ್ಟು ಸತಿ ನನಗೆ ಲೇಟ್ ಆಗ್ತಿತ್ತು, ಆವಾಗ ನಾನು ಲೇಟಾಗಿ ಎದ್ದೇಳ್ತಾ ಇದ್ದೆ. ಸೊ ಇವಾಗ ಎಷ್ಟು ಬೇಗ ಎದ್ರೂ ಅಷ್ಟು ಬೇಗ ಕೆಲಸ ಆಗೋಗ್ಬಿಡುತ್ತೆ. ಮತ್ತು ಈಗ ಈ ನಡುವೆ ಹೆಂಗೆ ಅನಿಸುತ್ತೆ ಅಂದರೆ ಬೇಗ ಎದ್ದಷ್ಟು ಒಂಥರ ದಿನ ಜಾಸ್ತಿ ಸಿಗುತ್ತೆ ಅಂತ ಅನಿಸುತ್ತೆ. ಸೊ ಪ್ರತಿ ಸತಿನೂ ಅದೇ ಅಂದ್ಕೊಳ್ತೀನಿ. ಬಟ್ ನೈಟ್ ನಿದ್ದೆ ಆಗದಲ್ಲೇ ಇರೋ ಕಾರಣ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಬಟ್ ಸ್ಟಿಲ್ ಸಮ್ಹೌ ಮ್ಯಾನೇಜ್ ಆಗ್ತದೆ. ಇಟ್ಸ್ ಜಸ್ಟ್ ಎ ಫೇಸ್. ಪ್ರತಿಯೊಬ್ಬ ತಾಯಂದಿರಿಗೂ ಈ ಒಂದು ಫೇಸ್ ಇದ್ದೇ ಇರುತ್ತೆ. ಅದರಲ್ಲೂ ಸ್ಪೆಷಲಿ ವರ್ಕಿಂಗ್ ಮಾಮ್ಸ್ ಇದ್ದೀರಾ ಅಂತ ಹೇಳಿದ್ರೆ ಮಕ್ಕಳನ್ನ ಬಿಟ್ಟು ಹೋಗೋದೇ ಒಂಥರ ಬೇಜಾರು. ಭೈರವ್ ಸ್ಕೂಲ್ಗೆ ಹೊರಟೋಗ್ಬಿಟ್ಟಿರ್ತಾನೆ ಏನೋ ಒಂದ್ಸಲ. ಬಟ್ ಒಂದೊಂದು ಸತಿ ಅಚ್ಚು ನಾನು ಮನೇಲೇ ಇರ್ತೀನಲ್ವ, ಕೆಲವೊಂದು ಸತಿ ಅಳ್ತಾನೆ, ಅಂದರೆ ಕಣ್ಣು ಮುಂದೆ ಇದ್ದಾಗ. ಮತ್ತು ಇನ್ನು ಹೊರಟಾದ್ಮೇಲೆ 5 ನಿಮಿಷಕ್ಕೆಲ್ಲ ಅವನು ಹೊಕ್ಕೊಂಡು ಬಿಡ್ತಾನೆ. ಬಿಕಾಸ್ 4 ತಿಂಗಳಿದ್ದಾಗಲೇ ಅವನನ್ನು ಬಿಟ್ಟು ಹೋಗಿದ್ದೀನಿ. ಸೊ ಅದು ಒಂದು ಬೇಜಾರಂತೂ ಇದ್ದೇ ಇದೆ. ತುಂಬ ಜನ ಅಂದ್ಕೊಳ್ಬೋದು ವರ್ಕಿಂಗ್ ವುಮೆನ್ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ವ ಹಾಗೆ ಹೀಗೆ ಅಂತ. ಬಟ್ ಆ್ಯಕ್ಚುಲ್ ಪೇನ್ ಆ ತಾಯಂದ್ರಿಗೆ ಮಾತ್ರ ಗೊತ್ತು. ಈ ಕಡೆ ಮನೆಯಲ್ಲೂ ಮಾಡಿ, ಆಫೀಸ್ಗೆ ಹೋಗಿ ಅಲ್ಲೂ ಮಾಡಿ, ಮಧ್ಯದಲ್ಲಿ ಒಂಥರ ಗಿಲ್ಟ್ ಇರುತ್ತೆ. ನಾನು ತಾಯಿಯಾಗಿ ಸರಿಯಾಗಿ ಮಾಡ್ತಾಯಿದ್ದೀನ, ಆಮ್ ಐ ಅ ಗುಡ್ ಮದರ್ ಅನ್ನೋವಂಥ ಪ್ರತಿಯೊಂದು ಕ್ವೆಶನ್ಸ್ ಎಲ್ಲ ವರ್ಕಿಂಗ್ ವುಮೆನ್ಗೂ ಬಂದೇ ಬರುತ್ತೆ ಎಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಬಟ್ ಆದರೆ ಏನು ಹೇಳಿ ಸಮಾಧಾನ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾವು ಇವಾಗ ಏನೇ ಮಾಡ್ತಾಯಿದ್ರು ಅವ್ರಿಗೆ ಬಿಟ್ಟು ಹೋದ್ವಿ ಅಥವಾ ಏನೋ ಒಂದು ಸ್ಯಾಕ್ರಿಫೈಸ್ ಮಾಡ್ತಾಯಿದ್ದೀವಿ ಅಂದರೆ ಎಷ್ಟೋ ಸತಿ ಫಂಕ್ಷನ್ಸ್ಗಳಿಗೆ ಹೋಗೋಕ್ಕಾಗಲ್ಲ, ರಿಲೇಟಿವ್ಸ್ ಮನೆಗೆ ಹೋಗೋಕ್ಕಾಗೋದಿಲ್ಲ. ಈ ಥರದ್ದು ಸಾಕಷ್ಟು ಇರುತ್ತೆ. ಅದನ್ನು ಒಂಥರ ಸ್ಯಾಕ್ರಿಫೈಸ್ ಅಂತಲೇ ಹೇಳ್ಬೋದು. ಎಷ್ಟೋ ಸತಿ ಆಸೆ ಇರುತ್ತೆ ನಾವು ಹೊರಗಡೆ ಹೋಗಬೇಕು, ಆರಾಮಾಗಿರಬೇಕು ಮನೆಯಲ್ಲಿ ಅನ್ನುವಂಥದ್ದು. ಬಟ್ ಆದರೆ ಏನೋ ಒಂದು ಮಕ್ಕಳಿಗೆ ಮಾಡಬೇಕು ಅಂತ ಅಂದಾಗ ಡೆಫಿನೆಟ್ಲಿ ನಮ್ಮ ಸ್ಯಾಕ್ರಿಫೈಸ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಕ್ಕಳು ಬೆಳೀತಾ ಅವ್ರಿಗೆ ಅದನ್ನು ಕಲಿಸ್ಬೇಕು. ಸೊ ಇವತ್ತು ನಾವು ನಿಮ್ಮ ಜೊತೆ ಇಲ್ಲ ಅಂದರೆ ದ್ಯಾಟ್ ಇಸ್ ಫಾರ್ ಯೋರ್ ಗುಡ್, ಅಥವಾ ನಿಮಗೆ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಕಾರಣಕ್ಕೆ ನಾವು ಕೂಡ ಎಲ್ಲ ಸಕ್ಸಸ್ ಮಾಡ್ತಾಯಿದ್ದೀವಿ ಅನ್ನುವಂಥದ್ದನ್ನು ಮಕ್ಕಳಿಗೆ ತಿಳಿಸಿದಾಗ ಅವ್ರಿಗೂ ಕೂಡ ಅದು ಅರ್ಥ ಆಗುತ್ತೆ.
ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ಅದನ್ನು ನಿಜವಾಗ್ಲೂ ಚೆರಿಷ್ ಮಾಡ್ತಾರೆ ಪ್ರತಿಯೊಬ್ಬ ಮಕ್ಕಳು. ಸೊ ಇವಾಗ ನಮ್ಮ ಪೇರೆಂಟ್ಸ್ ಅವಾಗ ಕಷ್ಟಪಟ್ಟಿದ್ದಕ್ಕೆ ನಾವಿವಾಗ ಆರಾಮಾಗಿದ್ದೀವಿ ಅಂತ ಹೇಳ್ಬೋದಲ್ವ. ಸೊ ಅದೇ ರೀತಿ ನಾವಿವಾಗ ಸ್ವಲ್ಪ ಕಷ್ಟಪಟ್ಟರೆ ಮಕ್ಕಳು ಆರಾಮಾಗಿ ಇರ್ತಾರೆ. ಸೊ ಈಗಿನ ಎಜುಕೇಷನ್ ಫೀಸ್ ಎಲ್ಲ ನಿಮಗೆ ಗೊತ್ತಿದೆ. ಸೊ ನಾನು ಅದೇ ಅಂದ್ಕೊಳ್ತಾ ಇದ್ದೆ, ಪ್ರತಿಯೊಂದು ಸ್ಕೂಲಲ್ಲೂ ನಾನು ವಿಚಾರಿಸಿದ ಕಡೆ ಯಾವುದೇ ಸ್ಕೂಲು ಕಮ್ಮಿ ಫೀಸ್ ಇದೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಎಲ್ಲೋ ಒಂದು ಕಡೆ ಗೌರ್ಮೆಂಟ್ ಸ್ಕೂಲ್ಗಳು ಆ ಥರ ಇರ್ಬೋದೇನೋ, ಬಟ್ ಆದರೆ ಅದು ಎಲ್ಲೋ ಒಂದು ಕಡೆ ದೂರದಲ್ಲಿ. ಇನ್ನು ಕೆಲವೊಂದು ಸತಿ ಮನ್ಸು ಕೂಡ ಹೋಗೋದೆಲ್ಲ ತುಂಬ ಜನ ಹೇಳ್ಬೋದು, ಯಾಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಮಕ್ಕಳು ಯಾರು ಓದೇ ಇಲ್ವಾ ಅನ್ನೋಂಥ ಸಾಕಷ್ಟು ಪ್ರಶ್ನೆಗಳು ಬರ್ಬೋದು. ಬಟ್ ಆದರೆ ಎಷ್ಟು ಜನ ಅದನ್ನು ಒಪ್ಕೊಂಡು ಆಯಿತು ಗೌರ್ಮೆಂಟ್ ಸ್ಕೂಲಿಗೆ ಕಳ್ಸೋಣ ಅಂತ ಅಂತೀವಿ, ಮತ್ತು ಅದನ್ನು ಎಷ್ಟು ಜನ ಬಿಲೀವ್ ಮಾಡ್ತೀವಿ, ಮತ್ತು ಗೌರ್ಮೆಂಟ್ ಅದನ್ನು ಎಷ್ಟು ಸರಿಯಾಗಿ ನೋಡ್ಕೊಳ್ತಾ ಇದೆ ಅನ್ನೋವಂಥದ್ದು ಒಂದು ಪ್ರಶ್ನೆ ಆಗುತ್ತೆ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ. ಡೆಫಿನೆಟ್ಲಿ ಪ್ರತಿಯೊಬ್ಬ ವರ್ಕಿಂಗ್ ವುಮೆನ್ ನನ್ನ ಲೈಫ್ ಸ್ಟೈಲ್ನ ನೀವು ರಿಲೇಟ್ ಮಾಡ್ಕೊಳ್ತೀರಾ. ಐ ಥಿಂಕ್ ಇಟ್ಸ್ ಕ್ವೈಟ್ ರಿಲೇಟಬಲ್. ಬಿಕಾಸ್ ಬೆಳಗ್ಗೆ ಎದ್ದು ಎಲ್ಲ ಮಾಡಿ ಓಡಿ ಕೆಲ್ಸಕ್ಕೆ ಹೋಗಿ ಮತ್ತೆ ವಾಪಸ್ ಬಂದು ಫ್ಯಾಮ್ಲಿ ನೋಡ್ಕೊಳ್ಳೋದಿದ್ದಿಲ್ಲ. ಸೊ ಇಟ್ಸ್ ಲೈಕ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿನ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಬಿಗ್ ಸೆಲ್ಯೂಟ್ ಟು ಆಲ್ ದ ವುಮೆನ್ ಔಟ್ ದೇರ್. ಸೊ ವರ್ಕಿಂಗ್ ವುಮೆನ್ ಅಂತಲೇ ಎಲ್ಲ, ಮನೆಯಲ್ಲಿರೋರು ಕೂಡ ಸಾಕಷ್ಟು ಕೆಲಸನ ಮಾಡ್ತೀರಾ, ತುಂಬ ಪ್ರೊಡಕ್ಟಿವ್ ಆಗಿ ಇರ್ತೀರಾ. ಸೊ ಆದಷ್ಟು ನಿಮ್ಮನ್ನು ನೀವು ಎಂಗೇಜ್ಡ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಲವ್ ಯು ಆಲ್ ಆ್ಯಂಡ್ ಬಾಯ್.